ಪೂಜೆ. ಪೂಜೆಗೆ ಹೂಗಳನ್ನು ಬಳಸುತ್ತೇವೆ. ಆ ಹೂಗಳು ಅಂತಂದರೆ ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರ. ಕೆಲವು ಹೂಗಳು, ಉದಾಹರಣೆಗೆ ಕಣಿಗಲೆ ಹೂ, ದಾಸವಾಳ ಪುಷ್ಪಗಳನ್ನು ಸಮರ್ಪಿಸಿದರೆ ಮಾರನೇ ದಿನ ಅವು ಆ ವಿಗ್ರಹಗಳನ್ನು ಬಿಗಿಯಾಗಿ ಹಿಡಿದಿರುತ್ತವೆ. ಬಿಡಿಸಲು ಸ್ವಲ್ಪ ಜಾಗ್ರತೆಯಿಂದ ಮಾಡಬೇಕಾಗತ್ತೆ. ಅಂದರೆ ಒಮ್ಮೆ ಭಗವಂತನ ಪಾದಗಳನ್ನು ಹಿಡಿದರೆ ಕೊನೆ ತನಕ ಅದನ್ನು ಬಿಡಬಾರದು ಎನ್ನುವುದರ ಸಂಕೇತ. ಭಗವಂತನನ್ನು ತಾವರೆ ಹೂವಿಗೆ ಹೋಲಿಸುತ್ತಾರೆ. ಅದರಲ್ಲಿಯೇ ವಾಸಿಸುತ್ತಾರೆ. ಮುಖ ಕಮಲ, ಕಣ್ಣುಗಳು ಕಮಲದಂತೆ, ಪಾದ ಕಮಲಗಳಂತೆ ಅಂತೆಲ್ಲ ವರ್ಣಿಸ್ತಾರೆ. ಅದಕ್ಕೆ ವಿಶೇಷವಾದ ಕಾರಣವಿದೆ. ಕಮಲ ನೀರಿನಲ್ಲಿಯೇ ಹುಟ್ಟಿ ಬೆಳೆದರೂ ನೀರಿನ ಅಂಶ ಅದಕ್ಕೆ ಅಂಟುವುದಿಲ್ಲ. ಕೊಚ್ಚೆಯಲ್ಲಿ ಹುಟ್ಟಿದರೂ ಬಹಳ ಸುಂದರವಾಗಿರುತ್ತದೆ. ಅಷ್ಟೇ ಆಳವಿರಲಿ, ನೀರಿನಿಂದ ಮೇಲಕ್ಕೆ ಬಂದು ಅರಳಿ ನಿಲ್ಲುತ್ತದೆ. ಕಮಲದ ನಾಳಗಳು ಗೋಜಲು ಗೋಜಲಾಗಿರುತ್ತದೆ. ಅದೇ ರೀತಿ ನಮ್ಮ ಜೀವನವು ದುಃಖ, ಬೇಸರ, ನೋವು, ಸಂಕಟಗಳಿಂದ ಕೂಡಿದ್ದರೂ ಸುಂದರವಾಗಿ ಅರಳಿ ನೋಡುವವರಿಗೆ ಸಂತೋಷವನ್ನೇ ನೀಡುವಂತೆ ನಮ್ಮ ಬಾಳು ಇರಬೇಕು ಅನ್ನುವುದರ ಸಂಕೇತ. ತಾವರೆ ಹೂಗಳಿದ್ದರೆ ದುಂಬಿಗಳು ಸಹಜವಾಗಿರುತ್ತವೆ. ಅದರಂತೆ ಭಗವಂತನು ತಾವರೆ ಹೂವಿನಂತಿದ್ದರೆ ಭಕ್ತರ ಕನ್ನಾಳಿಗಳೆಂಬ ದುಂಬಿಗಳು ಭಗವಂತನನ್ನು ಆಸ್ವಾದಿಸುತ್ತದೆ. ಆದ್ದರಿಂದ ತಾವರೆ ಹೂವಿಗೆ ಹೋಲಿಕೆಯನ್ನು ಕೊಟ್ಟಿದ್ದಾರೆ. ವೈಜ್ಞಾನಿಕವಾಗಿಯೂ ತಾವರೆ ಹೂವಿನ ಎಲ್ಲ ಭಾಗಗಳು ಅತ್ಯಂತ ಶ್ರೇಷ್ಠ ಔಷಧಿಯಾಗಿ ಅನೇಕ ತೊಂದರೆಗಳನ್ನು ನಿವಾರಿಸುತ್ತಿದೆ. ಪೂಜೆಯ ಪ್ರಾರಂಭದಿಂದಲೂ ಅನೇಕ ಮಂತ್ರಗಳನ್ನು ಹೇಳ್ತೇವೆ. ಇವು ಪಾಸಿಟಿವ್ ಎನರ್ಜಿಯನ್ನು ನೀಡುತ್ತದೆ. ಅಲ್ಲದೆ ಪ್ರತಿಯೊಂದು ಮಂತ್ರವೂ ಚತುರ್ಥಿ ವಿಭಕ್ತಿಯಲ್ಲಿರುತ್ತದೆ. ಪ್ರಾರಂಭದಲ್ಲಿ ಓಂಕಾರವಿದ್ದು ಕೊನೆಯಲ್ಲಿ ನಮಃ ಇರುತ್ತದೆ. ಈ ಓಂಕಾರವು ಸೃಷ್ಟಿ, ಸ್ಥಿತಿ, ಲಯಕರ್ತರಾದ ಬ್ರಹ್ಮ, ವಿಷ್ಣು, ಮಹೇಶ್ವರರ ಸಮ್ಮಿಳನ. ನಮಃ ಪದದಲ್ಲಿ ನ ಅಂದರೆ ಅಲ್ಲ, ಮ ಅಂದರೆ ನನ್ನದು ಅಂತ ಅರ್ಥ. ಅಂದರೆ ಇದು ನನ್ನದಲ್ಲ ಅಂದರೆ ಪರಮಾತ್ಮನದು ಅಂತ ಅರ್ಥ. ಒಟ್ಟಿನಲ್ಲಿ ಎಲ್ಲವೂ ಅರ್ಥಗರ್ಭಿತವಾಗಿದೆ.